ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕರ್ನಾಟಕದ ಸ್ಪೆಷಲ್ಲು ಶೇಂಗಾ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಮೊದಲಿಗೆ ಶೇಂಗಾ ತೊಗೊಂಡಿದ್ದೀನಿ 1 ಕಪ್ಪಷ್ಟು. ಹಾಗೆ ಬೆಳ್ಳುಳ್ಳಿ 3 ಮೀಡಿಯಮ್ ಸೈಜ್ದು ಗಡ್ಡೆನ ಈ ರೀತಿ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಇವಾಗ 1 ಕಪ್ ಶೇಂಗಾ ತೊಗೊಂಡಿದ್ವಲ್ಲ, ಶೇಂಗಾನ ಇವಾಗ ಸ್ವಲ್ಪ ಕುರುಕುರು ಅನ್ನೋ ಥರ ಹುರ್ಕೊಳ್ಳೋಣ ಬನ್ನಿ. ನೋಡಿರಿ, ಈ ರೀತಿ ನಾನು ಫುಲ್ಲು ಕಂದು ಬಣ್ಣಕ್ಕೆ ಬರೋವರೆಗೂ ಹುರ್ಕೊಂಡಿದ್ದೀನಿ. ಹಾಗೆ ನೀವು ಇದನ್ನು ಸಿಪ್ಪೆ ಬಿಡಿಸಿನ ಆದರೂ ಹಾಕ್ಬೋದು, ಇಲ್ಲ ಸಿಪ್ಪೆ ಸಮೇತನ ಹಾಕ್ಬೋದು. ನಾನು ಸಿಪ್ಪೆ ಸಮೇತ ಹಾಕ್ತಾಯಿದ್ದೀನಿ ರೀ. ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಹಿಂಡಿ ಚಪಾತಿ ಜೊತೆ ಹೊಂದುತ್ತೆ. ಹಾಗೆ ನಾನಿಲ್ಲಿ ಬೆಳ್ಳುಳ್ಳಿನ ಹಾಕಿದೆ ಮತ್ತು ಜೀರಿಗೆ 1 ಟೀ ಸ್ಪೂನಷ್ಟು, ಹಾಗೆ ರೆಡ್ ಚಿಲ್ಲಿ ಪೌಡ್ರು, ಇಲ್ಲಾಂದರೆ ಅಂಗಡಿನಲ್ಲಿ ಸಿಗುತ್ತಲ್ಲ ಚಾರ್ಮಿನಾರು, ಅದನ್ನಾದರೂ ಹಾಕ್ಕೊಳ್ಳಿ. ಹಾಗೆ ನಾನು ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಹಾಕಿದ್ರೆ ನಡೀತೆ, ಹಾಕಲಿಲ್ಲ ಅಂದ್ರೂ ನಡೆಯುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ಇದನ್ನು ಔಚೋಳ ರುಬ್ಕೊಂಡು ಬರೋಣ ಬನ್ನಿರಿ. ನೋಡಿರಿ, ಇವಾಗ ಹಾಗೆ ನಾನು ಒಂದು ರೌಂಡು ಹಾಕಿ ಮತ್ತೆ ಆಫ್ ಮಾಡಿದೆ. ಇವಾಗ ನೀವು ನೋಡ್ಬೋದು, ಈಗ ಔಚೋಳಾಗಿದೆ. ಇದಕ್ಕೆ ನಾನು ಅಡುಗೆ ಎಣ್ಣೆ ಸೇರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಅಡುಗೆ ಎಣ್ಣೆ ಇದೆ ಅದನ್ನು 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ಈ ರೀತಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸು ಚಟ್ನಿ. ಈಗ ಹೊರಗಡೆ ಅಂಗಡಿ ಸ್ಟೈಲಲ್ಲಿ ಮಾಡ್ತಿರ್ತಾರಲ್ಲ, ಅದೇ ರೀತಿ ಟೇಸ್ಟ್ ಕೊಡುತ್ತೆ. ಹಾಗೆಯೇ ಕಾಣಿಸುತ್ತೆ ನೋಡ್ಲಿಕ್ಕೂ. ಈಗ ನಾನು ಇನ್ನೊಂದು ರೌಂಡು ಗ್ರೈಂಡ್ ಮಾಡ್ತಾಯಿದ್ದೀನಿ. ನೋಡ್ಬೋದು ನೀವು, ಈಗ ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ ರೀ ಇದು. ನಿಮಗೆ ಇನ್ನೂ ಸ್ವಲ್ಪ ದಪ್ಪ ಬೇಕು ಅಂದರೆ ಸ್ವಲ್ಪ ಕಡಿಮೆ ಗ್ರೈಂಡ್ ಮಾಡಿಕೊಂಡು ಈ ರೀತಿ ನೀವು ರುಬ್ಕೊಳ್ಬೇಕಾಗತ್ತೆ. ನೋಡಿ, ಅಲ್ಲೊಂದು ಈ ಶೇಂಗಾ ಬೀಜ ನಮಗೆ ಕಾಣಿಸ್ಬೇಕು, ಅಷ್ಟು ಪೂರ್ತಿ ಸಣ್ಣಗೇನು ಹಾಕಿರಬಾರ್ದು. ನೋಡಿರಿ, ಅಲ್ಲಲ್ಲಿ ಶೇಂಗಾ ಕಾಣಿಸ್ತಾ ಇದೆ. ಈಗ ನಾನು ಒಂದು ತಟ್ಟೆಗೆ ಸ್ವಲ್ಪ ಇದನ್ನು ಆರ್ಲಿಕ್ಕೆ ಬಿಟ್ಟು, ಹಾಗೆ ಇದನ್ನು ಒಂದು ಕಾಜಿನ ಡಬ್ಬಿಯಲ್ಲಿ ರೀತಿ 15 ಡೇಸ್ವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಏನೂ ಆಗೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ನೀವು ಇದನ್ನು ಚಪಾತಿ ಮೊಸರು, ಇಲ್ಲ ಚಪಾತಿ ಚಟ್ನಿ ತುಪ್ಪದ ಜೊತೆ, ಹಾಗೆ ರೊಟ್ಟಿ ಮೊಸರು, ರೊಟ್ಟಿ ತುಪ್ಪ, ಈ ರೀತಿ ಎಲ್ಲದರ ಜೊತೆನೂ ಸೂಪರ್ ಕಾಂಬಿನೇಷನ್ ಆಗಿರ್ತೈತಿ. ತುಂಬಾ ಚೆನ್ನಾಗಿರುತ್ತೆ. ಅನ್ನದ ಜೊತೆನೂ ಅನ್ನ ತುಪ್ಪ ಈ ರೀತಿ ಚಟ್ನಿ ಹಾಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನೀವೊಮ್ಮೆ ಟ್ರೈ ಮಾಡಿ, ಖಂಡಿತ ಇಷ್ಟ ಆಗುತ್ತೆ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಸಿ ಯು. ಟೇಕ್ ಕೇರ್.